ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತಿನ ವ್ಲಾಗ್ ಪ್ರಿಯನ ಸೆಂಡ್ ಆಫ್ ವ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಪ್ರಿಯನ ಫಸ್ಟ್ ಟೈಮ್ ಕಳಿಸ್ಬೇಕಾದ್ರೆ ತುಂಬ ಎಮೋಷ್ನಲ್ ಆಗಿದೆ. ಈ ಸರ್ತಿ ಅಷ್ಟಿಲ್ಲ, ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀನಿ. ಬನ್ನಿ ಪ್ರಿಯನ ಸೆಂಡ್ ಆಫ್ ವ್ಲಾಗ್ ನೋಡ್ಕೊಂಬರೋಣ. ಲಾಸ್ಟ್ ಮೂಮೆಂಟಲ್ಲಿ ಕೆಲವು ಶಾಪಿಂಗ್ ಕೂಡ ಮಾಡೋಕ್ಕಿದೆ, ಅದನ್ನೆಲ್ಲ ಮಾಡ್ತಾ ಕೆಲವು ಬ್ಯಾಂಕ್ ಕೆಲಸ ಎಲ್ಲ ಇದೆ, ಇಂಪಾರ್ಟೆಂಟ್ ಕೆಲಸಗಳಿದ್ದೆಲ್ಲ ಮುಗಿಸ್ತಾ ಇದ್ದಾಳೆ. ಮನಸ್ಸು ತುಂಬ ಭಾರ ಅಂತ ಅನ್ನಿಸ್ತಿದೆ, ಆದರೆ ಕಳಿಸ್ಕೊಡ್ಲೇಬೇಕು. ಪ್ರಿಯ ನಾಳೆಯಿಂದ ಇನ್ನೊಂದು 2 ದಿನದಿಂದ ಜಾಬ್ ಮತ್ತೆ ಸ್ಟಾರ್ಟ್ ಆಗುತ್ತೆ. 15 ದಿನ ರಜಾ ಇತ್ತು. ಮಕ್ಕಳು ಓದೋಕ್ಕೋ ಕೆಲಸಕ್ಕೋ ಅಂತ ಬೇರೆ ದೇಶಕ್ಕೋ ಬೇರೆ ರಾಜ್ಯಕ್ಕೋ ಹೋದಾಗಲೇ ಗೊತ್ತಾಗೋದು ಅವ್ರು ಎಷ್ಟು ಕೇಪಬಲ್ ಆಗಿದ್ದಾರೆ ಅದನ್ನೆಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ಅಂತ. ಪ್ರಿಯಾ ಇಲ್ಲಿಂದ ಹೋಗುವಾಗ ಅಡುಗೆ ಏನೂ ಕಲ್ತಿರ್ಲಿಲ್ಲ, ಎಲ್ಲೋ ಸ್ವಲ್ಪ ಬೇಸಿಕ್ ಕಲ್ತಿದ್ಲು. ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಅಡುಗೆ ಮಾಡೋದನ್ನು ಕಲ್ತ್ಕೊಂಡು ಅವಳೊಬ್ಬಳೇ ಎಲ್ಲನೂ ನಿಭಾಯಿಸ್ಬೋದು ಅಂತನ್ನೋದನ್ನು ಕೂಡ ಪ್ರಾಕ್ಟಿಕಲಾಗಿ ಸುಮಾರು ವಿಷಯಗಳನ್ನ ಕಲ್ತ್ಕೊಂಡಿದ್ದಾಳೆ. ನಮಗೆಲ್ಲ ಪೇರೆಂಟ್ಸ್ಗೆ ಹೆಂಗೆ ಅನ್ನಿಸ್ತಿರುತ್ತೆ ಅಂದರೆ, ಮಕ್ಕಳು ದೂರ ಇದ್ದಾರೆ ಅಂದರೆ ಅವರು ಊಟ ತಿಂಡಿಗೆ ಏನು ಮಾಡ್ಕೋತಾರೋ, ಅವ್ರು ಹೇಗಿರ್ತಾರೋ ಏನು ಮಾಡ್ತಾರೋ ಅನ್ನೋದೇ ಯೋಚನೆ ಆಗಿರುತ್ತೆ. ಆದರೆ ಇವಾಗ ಎಲ್ಲ ಕಡೆಗೂ ಇಂಡಿಯನ್ ಗ್ರೋಸರೀಸ್ ಸಿಗ್ತಾ ಇರೋದ್ರಿಂದ ಈಸಿಯಾಗಿ ಅವರೇ ಮಾಡಿಕೊಂಡು ತಿನ್ನುವಷ್ಟು ಕೇಪಬಲ್ ಆಗಿರ್ತಾರೆ ಅಂತ ಅದಂತೂ ಗ್ಯಾರಂಟಿ ಆಯಿತು. ನಾಳೆ ರಾತ್ರಿಗೆ ಫ್ಲೈಟ್ ಇದೆ. ಅಷ್ಟರಲ್ಲಿ ಹಿಂದಿನ ದಿನ ಸ್ವಲ್ಪ ಮುಖ್ಯವಾಗಿರೋ ಕೆಲಸ ಇತ್ತು, ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಇವತ್ತು ಬಂದ್ವಿ. ಮತ್ತು ಈ ಥರ ಮಸಾಲೆ ದೋಸೆ ಎಲ್ಲ ಮತ್ತೆ ವಾಪಸ್ ಬಂದಮೇಲೆ ಅವಳು ತಿನ್ನಕ್ಕೆ ಸಿಗೋದು ಅಂತ ಹೇಳಿ ಇವತ್ತಿನ ಬ್ರೇಕ್ಫಾಸ್ಟ್ ಕೂಡ ಹೊರಗಡೆನೇ ಆಯಿತು. ಹಾಗೆ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಇವಾಗ ವಾಪಸ್ ಮನೆಗೆ ಹೊರಡ್ತಾ ಇದೀವಿ. ಈಗಾಗಲೇ ಸಮಯ ಆಗಿದೆ 4 ಗಂಟೆ. ಇಡೀ ದಿನ ಇವತ್ತು ಹೊರಗಡೆನೆ ಕಳೆದ್ಬಿಟ್ಟಿದೀವಿ ಅಂತ ಅನಿಸ್ತಾ ಇದೆ. ಇನ್ನು ಮನೆಗೆ ಹೋಗಿ ಪ್ಯಾಕಿಂಗ್ ಕೂಡ ಮಾಡೋಕ್ಕೆ ಬಾಕಿ ಇದೆ, ಎಷ್ಟು ಕೆಲಸ ಬಾಕಿ ಇದೆ. ಸೊ ಒಂದ್ಸತಿ ಹೊರಗಡೆಗೆ ಅಂತ ಬಂದರೆ ಇದೊಂದು ಸ್ವಲ್ಪ ಕೆಲಸ ಅದೊಂದು ಸ್ವಲ್ಪ ಕೆಲಸ ಅಂತ ಅದೆಷ್ಟೊಂದು ಪೆಂಡಿಂಗ್ ವರ್ಕ್ ಎಲ್ಲ ಇವಾಗ ಕಂಪ್ಲೀಟ್ ಮಾಡ್ತಾ ಇದೀವಿ. ಇನ್ನು ಎಲ್ಲ ಪ್ಲಾನ್ ಕೂಡ ಮಾಡಿದ್ವಿ ಪ್ರಿಯನ್ ಜೊತೆ ಹೋಗಬೇಕು ಅಂತ. ತುಂಬ ಸೌಂಡ್ ಇದೆ. ಹೊರಗಡೆ ಹೋಗಬೇಕು ಅಂತ ಹೇಳಿ ಪ್ರಿಯನ್ ಜೊತೆಗೆ ಇನ್ನೂ ಸಾಕಷ್ಟು ಪ್ಲಾನ್ ಮಾಡಿದ್ವಿ, ಎಲ್ಲೂ ಹೋಗೋಕ್ಕಾಗಲಿಲ್ಲ. ಅವಳು ಮನೇಲಿ ಇರೋಕ್ಕೆ ತುಂಬ ಇಷ್ಟಪಡ್ತಾ ಇದ್ಲು. ಸ್ವಲ್ಪ ರೆಸ್ಟ್ ಬೇಕು ಅಂತಲೇ ಅಂದ್ಕೊಂಡು ಬಂದಿದ್ದು. ಹಾಗಾಗಿ ನಾವು ಎಲ್ಲೂ ಪ್ಲಾನ್ ಮಾಡಿಲ್ಲ. ಎಲ್ಲರೂ ಟ್ರಿಪ್ ಹೋಗಬೇಕು ಅಂತಲೇ ಪ್ಲಾನ್ ಇತ್ತು. ಎಲ್ಲರೂ ಒನ್ ಡೇ ಅಥವಾ 2 ಡೇಸ್ಗಾದ್ರು ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡು ಅನ್ಫಾರ್ಚುನೇಟ್ಲಿ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಸೊ ಕಳೆದೇ ಹೋಯಿತು 14 ಡೇಸ್ ಅಂತ ಅನ್ನಿಸ್ತಾ ಇದೆ. ನಾಳೆ ಇನ್ನೇನು ಹೊರಡೋ ಟೈಮ್ ಬಂದೇ ಬಿಡ್ತು ಎಷ್ಟು ಬೇಗ. ಇವತ್ತು ರಾತ್ರಿ ಡಿನ್ನರ್ಗೆ ಪ್ರಿಯಂಗೆ ಇಷ್ಟ ಆಗಿರುವಂಥ ಒಂದು ರೆಸಿಪಿ ಮಾಡಿದ್ದೆ, ಅದು ಮಟನ್ ಕರಿ ಮತ್ತು ಅಪ್ಪಮ್ಗೆ ಬೆಸ್ಟ್ ಕಾಂಬಿನೇಷನ್ ಮಟನ್ ಕರಿ. ಪ್ರಿಯಾ ಹೇಳ್ತಾ ಇದ್ಲು ಅಲ್ಲಿ ಚಿಕನ್ ತುಂಬ ಚೀಪಾಗಿ ಸಿಗುತ್ತೆ, ಆದರೆ ಮಟನ್ ನಾವು ಹುಡುಕರು ಕೂಡ ಸಿಗೋಲ್ಲ. ಹೆಚ್ಚಾಗಿ ಅಲ್ಲಿ ಬೇರೆ ಬೇರೆ ನಾನ್ ವೆಜ್ ಎಲ್ಲ ಸಿಗ್ಬೋದು, ಬಟ್ ಮಟನ್ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಅವಳಿಗೆ ಇಷ್ಟ ಆಗಿರೋಂಥ ರೆಸಿಪಿನ ಇವತ್ತಿನ ಡಿನ್ನರ್ಗೆ ಮಾಡಿದ್ದೆ. ಅಪ್ಪಮ್ ಕೂಡ ತುಂಬ ಚೆನ್ನಾಗಾಗುತ್ತೆ, ಮಧ್ಯದಲ್ಲಿ ಸ್ಪಾಂಜಿ ಆಗಿರುತ್ತೆ, ಸೈಡಲ್ಲೆಲ್ಲ ಕ್ರಿಸ್ಪಿ ಆಗಿರುತ್ತಲ್ಲ, ಆ ಅಪ್ಪಮ್ ಮಧ್ಯದಲ್ಲಿ ಮಟನ್ ಕರಿ ಹಾಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಸ್ಪೆಷಲ್ ಡಿನ್ನರ್ ಪ್ರಿಯಂಗೋಸ್ಕರನೇ ಮಾಡಿದ್ದೆ. ತುಂಬ ಇಷ್ಟ ಆಯಿತು. ಕೆಲವು ತಿಂಗಳ ಹಿಂದೆ ಪ್ರಿಯನ್ಗೆ ಬೇಕಾಗಿರೋಂಥ ಮಸಾಲ ಪದಾರ್ಥಗಳು, ಹಾಗೆ ಇನ್ಸ್ಟಂಟ್ ಪ್ರೀಮಿಕ್ಸ್ ಪೌಡರ್ ಮತ್ತು ದೋಸೆ ಇಡ್ಲಿ ಪ್ರೀಮಿಕ್ಸ್ ಪೌಡರ್ ಮತ್ತು ದಾಲ್ ಪೌಡರ್ ಇದೆಲ್ಲ ಸುಮಾರು ಮನೆಯಿಂದ ಮಾಡಿ ಕಳ್ಸಿರೋದೆಲ್ಲ ಇನ್ನೂ ಉಳಿದಿದೆ. ಈ ಸತಿ ಜಾಸ್ತಿ ಏನು ಬೇಡ ಅಮ್ಮ ಅಂತ ಹೇಳಿದ್ಲು. ಹಾಗಾಗಿ ಕೆಲವು ಮಸಾಲೆಗಳು ಹಾಗೆ ರಾಗಿ ಮಾಲ್ಟ್ ಮತ್ತು ಸಾಂಬಾರು ಪೌಡರ್ ಇಂಥದನ್ನು ತೊಗೊಂಡು ಹೋಗ್ತಿದ್ದಾಳೆ. ಅದ್ರ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಇನ್ ಬಿಟ್ವೀನ್ ನನಗೆ ಸ್ವಲ್ಪ ಹುಷಾರು ಬೇರೆ ತಪ್ಪಿತ್ತು, ಹಾಗಾಗಿ ಜಾಸ್ತಿ ಏನೇನೋ ಮಾಡ್ಕೊಡೋಕ್ಕಾಗಲಿಲ್ಲ. ಸೊ ಪುಳಿಯೋಗರೆ ಗೊಜ್ಜುದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡೆ. ಲಾಸ್ಟ್ ಮೂಮೆಂಟಲ್ಲಿ ಇದು ಯಾವುದೂ ಕೂಡ ನನ್ನ ಕೈಲಿ ಮಾಡಲಿಕ್ಕಾಗಲೇ ಇಲ್ಲ. ಸೊ ಅಟ್ಲೀಸ್ಟ್ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಆದ್ರೂ ಮಾಡೋಣ ಅಂತ ಹೇಳಿ ರವೆ ಉಂಡೆ ಮಾಡ್ತಾಯಿದ್ದೀನಿ. ರವೆ ಉಂಡೆಗೆ 1-2 ಸ್ಪೂನಷ್ಟು ತುಪ್ಪ ಹಾಕಿ ಫಸ್ಟ್ ರವೆ ಹುರ್ಕೊಂಡು ನಂತರ ಅದ್ರ ಜೊತೆಗೇ ಡ್ರೈ ಫ್ರೂಟ್ಸ್ ಮತ್ತು ಕೊಬ್ಬರಿ ಹಾಕಿ ಇನ್ನು ಸ್ವಲ್ಪ ಹುರ್ಕೊಂಬಿಟ್ರೆ ಅದು ತುಂಬ ದಿನ ಇಟ್ಟರೂ ಕೂಡ ಸ್ಮೆಲ್ ಬರೋಲ್ಲ. ಹಾಗೆ ಕೊಬ್ಬರಿ ಹಾಕಿರೋದ್ರಿಂದ ಹುರಿತಾ ಇದ್ದಾಗೆ ಆ ಕೊಬ್ಬರಿದು ಕೂಡ ಒಂದು ಒಳ್ಳೆ ಘಮ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ರವೆ ನಾವು ಕಂಟಿನ್ಯೂಸ್ ಆಗಿ ಎಲ್ಲೂ ಸೀದ್ ಹೋಗ್ದಲ್ಲೇ ಇರೋ ಹಾಗೆ ಚೆನ್ನಾಗಿ ಹುರ್ಕೊಂಡು ನಂತರ ನಾನು ಇದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ. ರವೆ ನಾನಿಲ್ಲಿ ಒಂದು ದೊಡ್ಡ ಕಪ್ಪಷ್ಟು ತೊಗೊಂಡಿದ್ದೆ, ಅದಕ್ಕೆ ಸಕ್ಕರೆ ನಾವು ಅರ್ಧ ಕಪ್ಪಷ್ಟು ಹಾಕ್ಕೊಂಡ್ರೆ ಸಾಕು. ಸ್ವೀಟ್ ಜಾಸ್ತಿ ಬೇಕು ಅಂತನವರು 3/4 ಕಪ್ ಹಾಕೋಬೋದು. ಆನಂತರ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೈಂಡಿಂಗ್ಗೋಸ್ಕರ ಕಾಯಿಸಿ ಆರಿಸಿ ಇಟ್ಕೊಂಡಿರೋವಂಥ ಒಂದು 4-5 ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ಇದಕ್ಕೆ ಜಾಸ್ತಿ ಹಾಕಬಾರ್ದು, ನಮಗೆ ಇದಕ್ಕೆ ಬೈಂಡಿಂಗಿಗೆ ಅಂದರೆ ಉಂಡೆ ಕಟ್ಟಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೋಬೇಕು. ಇದು ನಾವು ಚಿಕ್ಕವರು ಇರುವಾಗಿಂದನೂ ನಾನು ಮಾಡ್ತಿರೋಂಥ ರೆಸಿಪಿ, ಅಮ್ಮ ನಂಗೆ ಹೇಳ್ಕೊಟ್ಟಿರೋಂಥ ರೆಸಿಪಿ ರವೆ ಉಂಡೆ. ನಮ್ಮ ಮನೆಯಲ್ಲಿ ಮಾಡೋವಂಥ ವಿಧಾನ ಇದು. ಸೊ ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ನಾವು ಉಂಡೆ ಕಟ್ಕೋಬೋದು. ಸಕ್ಕರೆ ನಾನಿಲ್ಲಿ ಡೈರೆಕ್ಟಾಗಿ ಹಾಗೆ ಹಾಕಿದ್ದೀನಿ, ಪುಡಿ ಮಾಡಿ ಹಾಕಿಲ್ಲ. ಆನಂತರ ಹಾಲು ಹಾಕಿದ್ಮೇಲೆ ಕೂಡ ತುಂಬ ಹೊತ್ತು ಅದನ್ನು ಹುರಿಯೋಕ್ಕೆ ಹೋಗಬಾರ್ದು. ಹಾಲು ಹಾಕಿ ಸ್ಟವ್ ಆಫ್ ಮಾಡಿ ಬಿಸಿ ಇರುವಾಗಲೇ ಒಂದು ಸತಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಡು ನಾವು ಮುಟ್ಟೋ ಅಷ್ಟು ಬಿಸಿ ಇರುವಾಗ ಉಂಡೆ ಕಟ್ಟಿ ರೆಡಿ ಮಾಡಿಕೊಂಡ್ರೆ ಆಯಿತು. ರವೆ ಉಂಡೆ ರೆಡಿ ಆಗುತ್ತೆ. ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕಿದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಎಷ್ಟು ದಿನ ಇಟ್ಕೊಂಡು ಬೇಕಾದ್ರೂ ತಿನ್ಬೋದು. ಸೊ ಇದು ರವೆ ಉಂಡೆ ರೆಸಿಪಿ.
ರವೆ ಉಂಡೆ ನಂತರ ಇದೊಂದು ಮತ್ತೊಂದು ಹೆಲ್ದಿ ಲಡ್ಡು ಮಾಡ್ತಾಯಿದ್ದೀನಿ. ಇದು ಕೂಡ ಇನ್ನು ಪೌಷ್ಟಿಕಾಂಶ ಹೆಚ್ಚಾಗಿರುತ್ತೆ. ಹೆಣ್ಮಕ್ಳಲ್ಲಿ ಕಾಡುವಂಥ ಬೆನ್ನೋವು, ಹೊಟ್ಟೆ ನೋವು, ಪೀರಿಯಡ್ಸ್ ಟೈಮಲ್ಲಿ ಕಾಡುವಂಥ ಸಮಸ್ಯೆಗಳಿಗೆಲ್ಲ ಪರಿಹಾರ ಇದು ಉದ್ದಿನ ಕಾಳಿನ ಉಂಡೆ. ಇದಂತೂ ನಾವು ಮೆಚೂರ್ಡ್ ಆದಾಗೆಲ್ಲ ನಮ್ಮ ಅಜ್ಜಿ ಮಾಡಿಕೊಟ್ಟಿದ್ದಂಥ ಒಂದು ರೆಸಿಪಿ ಇದು. ಇದಕ್ಕೆ ಗೋಧಿ ಮುದ್ದೆ ಥರ ಮಾಡಿಕೊಡ್ತಾಯಿದ್ರು, ಉದ್ದಿನ ಕಾಳಿನ ಲಡ್ಡು ಥರ ಮಾಡಿಕೊಡ್ತಾಯಿದ್ರು. ಆ ಥರದ ಒಂದು ರೆಸಿಪಿನಲ್ಲಿ ಇದು ಕೂಡ ಒಂದು. ಉದ್ದಿನ ಕಾಳು ಸಿಪ್ಪೆ ಇರೋವಂಥದ್ದನ್ನೇ ತೊಗೋಬೇಕು, ಸಿಪ್ಪೆ ಇಲ್ದಿರೋದಲ್ಲ. ಸಿಪ್ಪೆ ಇರೋದು ತೊಗೊಂಡ್ರೆ ಹೆಚ್ಚಿನ ಪೌಷ್ಟಿಕಾಂಶ ಇರುತ್ತೆ. ಉದ್ದಿನ ಕಾಳು ಹುರ್ಕೋತಾ ಇದ್ದಂಗೆ ಒಂದು ಒಳ್ಳೆ ಘಮ ಬರುತ್ತೆ. ಅದು ಚೆನ್ನಾಗಿ ಹುರ್ಕೊಂಡು ನಂತರ ಇದಕ್ಕೊಂದು 1/4 ಕಪ್ಪಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ನಾವೇನು ಅನ್ನಕ್ಕೆ ಉಪಯೋಗಿಸ್ತೀವಲ್ಲ ಅದೇ ಅಕ್ಕಿ ಹಾಕಿ ಒಂದು 2 ನಿಮಿಷ ಹುರ್ಕೊಂಡ ನಂತರ ಒಂದು ಪ್ಲೇಟಲ್ಲಿ ಇದನ್ನು ಬಿಸಿ ಕಮ್ಮಿ ಆಗೋದಕ್ಕೆ ಬಿಟ್ಬೇಡ. ಆನಂತರ ಇದಕ್ಕೆ ಲಡ್ಡು ಮಾಡೋದಕ್ಕೆ ಬೇಕಾಗುವಷ್ಟು ತುಪ್ಪ ನಾನಿಲ್ಲಿ ಕರಗಿಸ್ಕೊತಾ ಇದ್ದೀನಿ. ಸುಮಾರೊಂದು 1/4 ಕಪ್ ಅಂದಾಜು ಮೇಲೆ ಒಂದು 1/4 ಕಪ್ಪಷ್ಟು ತುಪ್ಪ ನಾನಿಲ್ಲಿ ಕರಗಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಲಡ್ಡು ಮಾಡೋದಕ್ಕೆ ನಾನು ಬೆಲ್ಲ ಉಪಯೋಗಿಸ್ಕೊತಾ ಇದ್ದೀನಿ ಸಕ್ಕರೆ ಬದಲಾಗಿ. ಸೊ ಫಸ್ಟ್ ಇದನ್ನು ಪೌಡ್ರ್ ಮಾಡ್ಕೊಂಬೇಡ. ಬಿಸಿ ಕಮ್ಮಿ ಆದ ನಂತರ ಮಿಕ್ಸಿನಲ್ಲೇ ನುಣ್ಣಗಾಗೋ ಹಾಗೆ ಪೌಡ್ರ್ ಮಾಡ್ಕೋಬೋದು. ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡಾಗಿದೆ. ಇದನ್ನು ನಾನು ಜರಡಿ ಮಾಡ್ತಾಯಿಲ್ಲ, ಹೀಗೇ ಡೈರೆಕ್ಟಾಗಿ ಪೌಡ್ರ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಅದೇ ಮಿಕ್ಸಿ ಜಾರಲ್ಲಿ ಒಂದು ಸತಿ ಬೆಲ್ಲನೂ ಪೌಡ್ರ್ ಮಾಡ್ಕೊಂಬೇಡ. ಲಡ್ಡು ಮಾಡುವಾಗ ನಮಗೆಲ್ಲೂ ಅದು ದಪ್ಪ ಸಿಗಬಾರ್ದು ಬೆಲ್ಲ ಅನ್ನೋದಕ್ಕೋಸ್ಕರ ಒಂದು ಸತಿ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿಕೊಂಡ್ರೆ ಈ ರೀತಿ ಪುಡಿ ಆಗುತ್ತೆ. ಆನಂತರ ಮೊದಲೇ ನಾವು ಪುಡಿ ಮಾಡಿ ಇಟ್ಕೊಂಡಿರೋವಂಥ ಉದ್ದಿನ ಕಾಳಿನ ಪುಡಿ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆ ಬೆಲ್ಲ ಇದರಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದಕ್ಕೆ ನಾನು ಏಲಕ್ಕಿ ಕಾಯಿ ಕೂಡ ಹಾಕಿದ್ದೀನಿ. ಅದು ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ. ಫ್ಲೇವರ್ಗೋಸ್ಕರ ಏಲಕ್ಕಿನೂ ಹಾಕಿ ಈ ರೀತಿ ಪೌಡ್ರ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ. ಇದರಿಂದ ಗಂಜಿ ಕೂಡ ನಾನು ಮಾಡಿಕೊಟ್ಟೆ ಪ್ರಿಯನ್ಗೆ. ಅದು ಹೇಗೆ ಅಂತ ಫಸ್ಟ್ ನೋಡ್ಕೊಂಬಂದ್ಬೇಡ. ಲಡ್ಡು ಮಾಡೋಂಥ ಇದೇ ಪೌಡರಿಂದ ನಾವು ಬೇಕಂದಾಗ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ನಮ್ಮ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಆಗೋವಂಥ ಸಮಸ್ಯೆಗೆ ಒಂದು ಒಳ್ಳೆ ಪರಿಹಾರ ಇದು. ಉದ್ದಿನ ಕಾಳಿನ ಗಂಜಿಗೆ ಒಂದು 2 ಟೀ ಸ್ಪೂನಷ್ಟು ಈ ಪೌಡರ್ ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಪೌಡರ್ ಒಂದು ಸತಿ ನೀವು ರೆಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಬೇಕಂದಾಗ ಈ ರೀತಿ ಇನ್ಸ್ಟೆಂಟಾಗಿ 5 ನಿಮಿಷದಲ್ಲಿ ನೀವು ಗಂಜಿ ರೆಡಿ ಮಾಡ್ಕೋಬೋದು. ಈ ಥರ ವಾರದಲ್ಲಿ ಒಂದು 2-3 ದಿನ ಗಂಜಿ ಕುಡಿಯೋದ್ರಿಂದ ಎಷ್ಟೋ ಮಕ್ಕಳಲ್ಲಿ ವೀಕ್ನೆಸ್ ಇರುತ್ತೆ, ಸುಸ್ತಿರುತ್ತೆ, ಬೇಗ ಸುಸ್ತಾಗ್ತಿರೋ ಒಂದು ಸಣ್ಣ ಕೆಲಸ ಮಾಡಲಿ ಅಥವಾ ಒಂದು ಸಣ್ಣ ಆ್ಯಕ್ಟಿವಿಟಿ ಆದ ತಕ್ಷಣ ಸುಸ್ತಾಗೋವಂಥ ಹೆಣ್ಮಕ್ಳಿಗೆ ಈ ಥರ ನೀವು ವಾರದಲ್ಲಿ ಒಂದು 2-3 ದಿನ ಕೊಟ್ಟಷ್ಟು ಅವ್ರಿಗೆ ಶಕ್ತಿ ಹೆಚ್ಚಾಗಿ ಸಿಗುತ್ತೆ. ಸೊ ಉದ್ದಿನ ಕಾಳು ಬೇಯ್ತಾ ಇದ್ದಂಗೆ ಇದು ಪೌಡರ್ ಗಂಜಿ ಏನಿದೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ನಮಗಿದು ಗಂಜಿ ಅಂತಲೇ ಅನಿಸಲ್ಲ, ತುಂಬ ರುಚಿಯಾಗಿರುತ್ತೆ. ಬೆಲ್ಲ ಏಲಕ್ಕಿ ಎಲ್ಲ ಇರೋದ್ರಿಂದ ಅದು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಗೊತ್ತಾದ ನಂತರ 1 ಕಪ್ಪಷ್ಟು ಹಾಲು ಹಾಕಿ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿ ನಂತರ ಬಿಸಿ ಬಿಸಿ ಆಗಿರುವಾಗಲೇ ಇದನ್ನು ಕುಡಿಯೋದಕ್ಕೆ ಕೊಡ್ಬೋದು. ಇದನ್ನು ನನಗೆ ಮತ್ತು ಪ್ರಿಯನ್ಗೆ ಇಬ್ಬರಿಗೂ ಮಾಡಿದ್ದೀನಿ. ಇದು ಬರೀ ಹೆಣ್ಮಕ್ಳಿಗೆ ಅಂತಲೇ ಅಲ್ಲ, ಗಂಡು ಮಕ್ಕಳು, ಹೆಣ್ಮಕ್ಳು, ದೊಡ್ಡವರು, ಚಿಕ್ಕವರು ಎಲ್ಲರೂ ಕುಡಿಬೋದು. ಎನರ್ಜಿ ಡ್ರಿಂಕ್ ಥರ ಇದಷ್ಟೇ. ಸುಮಾರು ಜನಕ್ಕೆ ವೀಕ್ನೆಸ್ ಇರುತ್ತಲ್ಲ ಅಂಥವ್ರಿಗೂ ಕೂಡ ಇದನ್ನು ಮಾಡಿಕೊಡ್ಬೋದು. ಅದಷ್ಟು ಒಂದು ಸತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಪ್ರೆಗ್ನೆಂಟ್ ಲೇಡೀಸ್ ಆಗಲಿ ಆಫ್ಟರ್ ಪ್ರೆಗ್ನೆನ್ಸಿ ಆಗಲಿ ನೀವು ಇದನ್ನು ಕುಡಿಬೋದು. ಯಾವುದೇ ಸೈಡ್ ಎಫೆಕ್ಟ್ಸ್ ಆಗಲಿ ಏನೂ ಆಗೋಲ್ಲ. ಸೊ ಎನರ್ಜಿ ಗಿವಿಂಗ್ ಡ್ರಿಂಕ್ ಥರ ನೀವು ಇದನ್ನು ಒಂದು ವಾರದಲ್ಲಿ 2-3 ದಿನ ಕುಡಿತಾ ಇದ್ದರೆ ನಿಶಕ್ತಿ ಇರಲ್ಲ, ಶಕ್ತಿ ಸಿಗುವಂಥ ಒಂದು ಡ್ರಿಂಕ್ ಥರ ನೀವು ಇದನ್ನು ಗಂಜಿನ ಈ ರೀತಿ ತೊಗೋಬೋದು. ಸ್ವೀಟ್ ಸ್ವಲ್ಪ ಮೈಲ್ಡಾಗಿದೆ ಅಂತ ಪ್ರಿಯ ಹೇಳಿದ ಮೇಲೆ ನಾನು ಇನ್ನು ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕಿದ್ದೀನಿ. ಆನಂತರ ಸ್ವಲ್ಪ ತುಪ್ಪ ಹಾಕಿ ಕಲಸಿ ಇದನ್ನು ಲಡ್ಡು ಕಟ್ಕೋಬೋದು. ಸ್ವಲ್ಪ ಸ್ವೀಟ್ ಜಾಸ್ತಿನೇ ಆಗೋಯಿತು. ಅದಾದಮೇಲೆ ಕರೆಕ್ಟಾಗೇ ಇತ್ತು ಅನಿಸುತ್ತೆ ಲಡ್ಡುಗೆ. ಆದರೆ ಗಂಜಿ ಮಾಡೋವಂಥ ಟೈಮಲ್ಲಿ ನಾವು ಹಾಲು ಹಾಕಿದ್ರಿಂದ ಸ್ವಲ್ಪ ಸ್ವೀಟ್ ಕಮ್ಮಿ ಅನಿಸುತ್ತೆ. ಓಕೆ, ಲಡ್ಡುಗಾದರೆ 1 ಕಪ್ ಉದ್ದಿನ ಕಾಳಿಗೆ 1 ಕಪ್ ಬೆಲ್ಲ ಕರೆಕ್ಟಾಗಿರುತ್ತೆ. ನಾನು ಪ್ರಿಯಾ ಹೇಳಿದ್ದನ್ನು ನೋಡಿ ಮತ್ತು ಇನ್ನು ಸ್ವಲ್ಪ ಹಾಕಿದ್ರಿಂದ ಸ್ವಲ್ಪ ಸ್ವೀಟ್ ಜಾಸ್ತಿ ಆಯಿತು. ಲಡ್ಡು ಕಟ್ಟೋದಕ್ಕೆ ನಮಗೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇ ತುಪ್ಪದಲ್ಲೇ ನಾವು ಇದನ್ನು ಲಡ್ಡು ಕಟ್ಕೊಳ್ಳೋದ್ರಿಂದ ತುಂಬ ದಿನ ಇಟ್ಕೊಂಡು ತಿನ್ಬೋದು. ಪ್ರಿಯಂಗೆ ಇದನ್ನು ಕಳಿಸ್ತಾ ಇರೋದ್ರಿಂದ ನಾನು ಇದನ್ನು ತುಪ್ಪದಲ್ಲೇ ಮಾಡಬೇಕು ಅಂತ ಅಂದ್ಕೊಂಡೆ. ತುಂಬಾ ತುಪ್ಪ ಹಿಡಿಯುತ್ತೆ. ಹಾಗಾಗಿ ನಾನು ಒಂದು 1/4 ಕಪ್ಪಷ್ಟು ತುಪ್ಪ ಕರಗಿಸಿ ಹಾಕಿ ಒಂದು ಸತಿ ಕಲಸಿ ನೋಡಿ ಉಂಡೆ ಕಟ್ಟಿ ನೋಡಿದ ಮೇಲೆ ಇನ್ನು ಸ್ವಲ್ಪ ಬೇಕು ಅನಿಸ್ತು. ಹಾಗಾಗಿ ನಾನು ಒಂದು 2 ಟೀ ಸ್ಪೂನಷ್ಟು ಹಾಲು ಹಾಕಿ ಮತ್ತೆ ಲಡ್ಡು ಕಟ್ಕೊಂಡೆ. ತುಂಬ ಚೆನ್ನಾಗಾಗುತ್ತೆ. ಒಂದೊಳ್ಳೆ ಘಮ ಇರುತ್ತೆ. ಆ ಉದ್ದಿನ ಕಾಳು ಹುರಿದು ಪೌಡ್ರ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಘಮ್ ಅಂತಿರುತ್ತೆ. ಸೊ ರುಚಿಯಾಗೂ ಇರುತ್ತೆ, ಹೆಲ್ದಿ ಕೂಡ. ಇದೇ ರೀತಿಯಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆ ರೆಡಿ ಮಾಡಿಕೊಂಡ್ರೆ ಆಯಿತು. ಸುಮಾರು ದಿನದವರೆಗೂ ಇಟ್ಕೊಂಡು ತಿನ್ಬೋದು. ಯಾವುದೇ ಕಾರಣಕ್ಕೂ ಇದು ಹಾಳಾಗಲ್ಲ. ನಂತರ ಕ್ರಿಸ್ಪಿ ಆಗಿರುವಂಥ ಕೋಡ್ಬಳೆ ಮಾಡಿದ್ದೆ. ಇದು 1 ತಿಂಗಳು ಇಟ್ಕೊಂಡು ತಿನ್ನೋವಂಥ ರೆಸಿಪಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ.
ಮೊದಲನೇದಾಗಿ ಬಾಣಲಿನಲ್ಲಿ 1 ಗ್ಲಾಸಷ್ಟು ನೀರನ್ನು ಬಿಸಿಗಿಟ್ಕೊಂಡು ನೀರು ಬಿಸಿ ಆಗ್ತಿರುವಾಗ ಇದಕ್ಕೆ 1 ಸ್ಪೂನಷ್ಟು ತುಪ್ಪ, ಅರ್ಧ ಸ್ಪೂನಷ್ಟು ಅಜ್ವೈನ್ ಅಥವಾ ಓಂಕಾಳು ಹಾಕಿದ್ದೀನಿ. ಆನಂತರ 1/4 ಸ್ಪೂನ್ ಅರಿಶಿನ, ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕಿ ಇದನ್ನು ಒಂದು ಕುದಿ ಕುದಿಸ್ಕೋಬೇಕು. ಇದು ಸ್ವಲ್ಪ ಕುದಿ ಬಂದ ನಂತರ ಇದಕ್ಕೆ 1 ಗ್ಲಾಸಷ್ಟು ಅಕ್ಕಿ ಹಿಟ್ಟು, ಆನಂತರ ಅರ್ಧ ಗ್ಲಾಸಷ್ಟು ಮೈದಾ ಹಿಟ್ಟು ಹಾಕಿದ್ದೀನಿ. ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಇದೆರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಮಾಡೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ. ಅಥವಾ 1 ಗ್ಲಾಸ್ ಮೈದಾ ಹಿಟ್ಟು ಹಾಕ್ಕೊಂಡು ಅರ್ಧ ಗ್ಲಾಸ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು. ಸೊ ಈ ರೀತಿ ಬಿಸಿ ನೀರು ಜೊತೆಗೆ ಮಿಕ್ಸ್ ಮಾಡ್ಕೋತಾ ಇದ್ದಂಗೆ ಹೀಗೆ ಮುದ್ದೆ ರೀತಿ ಆಗುತ್ತೆ. ಸ್ವಲ್ಪ ಹೊತ್ತಿದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಸ್ಟವ್ ಆಫ್ ಮಾಡಬೇಡ. ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ನಾವು ಇದನ್ನು ಕೋಡ್ಬಳೆ ಮಾಡ್ಕೊಳ್ಬೋದು. ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಟ್ಟಿದ್ದೀನಿ. ಬಿಸಿನಲ್ಲೇ ಚೆನ್ನಾಗಿದು ಹೊಂದ್ಕೊಂಡಿರುತ್ತೆ. ಆನಂತರ ನಾವು ಇದನ್ನು ಸ್ವಲ್ಪ ಮುಟ್ಟೋಷ್ಟು ಬಿಸಿ ಇರುವಾಗ ನಾದ್ಕೊಂಬೇಡ. ಇದನ್ನು ಒಂದು ಅಗಲವಾಗಿರುವಂಥ ಪ್ಲ್ಯಾಟ್ಫಾರ್ಮ್ ಮೇಲೆ ಹಾಕಿ ನಾದ್ಕೊಳ್ಳುವಾಗ ಇದು ಅಂಟಬಾರ್ದು ಅಂತ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಪ್ಲ್ಯಾಟ್ಫಾರ್ಮ್ ಮೇಲೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಇಲ್ಲಾದರೂ ಗಂಟುಗಳಿದ್ರೂ ಕೂಡ ನೀಟಾಗಿ ಹೊಟ್ಟೋಗುತ್ತೆ. ಆನಂತರ ನಾವು ಕೋಡ್ಬಳೆ ಮಾಡ್ಕೊಳ್ಳೋದಕ್ಕೆ ಹಿಟ್ಟು ರೆಡಿ ಆಗುತ್ತೆ. ಸ್ವಲ್ಪ ಇದು ಬಿಸಿ ಇದೆ. ಬಿಸಿ ಇರುವಾಗಲೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಮೃದು ಆಗುತ್ತೆ. ಆನಂತರ ಎಷ್ಟೊತ್ತು ನಾವು ಹೊರಗಡೆ ಇಟ್ಟು ಕೂಡ ಇದು ಒಣಗಲ್ಲ, ಡ್ರೈ ಆಗಲ್ಲ, ತುಪ್ಪ ಎಲ್ಲ ಹಾಕಿರೋದ್ರಿಂದ ಹೀಗೆ ಇರುತ್ತೆ. ಆನಂತರ ನಾವು ಸಣ್ಣ ಸಣ್ಣ ಉಂಡೆಗಳನ್ನು ಹೀಗೆ ಮಾಡಿಕೊಂಡು ಉದ್ದಕ್ಕೆ ಫಸ್ಟ್ ಈ ರೀತಿ ಒಂದು ಏನು ಹೇಳ್ತಾರೆ ಒಂದು ಸ್ಟಿಕ್ ಥರ ಮಾಡಿಕೊಂಡು ರೆಡಿ ಮಾಡ್ಕೊಂಡು ನಂತರ ನಾವು ಎಷ್ಟು ದಪ್ಪ ಬೇಕೋ ಎಷ್ಟು ಸಣ್ಣ ಬೇಕೋ ಆ ರೀತಿ ಕೋಡ್ಬಳೆ ಮಾಡ್ಕೋಬೋದು. ಉಳಿದಿರೋಂಥ ಹಿಟ್ಟನ್ನು ಒದ್ದೆ ಬಟ್ಟೆಲಿ ಮುಚ್ಚಿಡಬೇಕು ಅಂತ ಅನ್ನೋದು ಏನಿಲ್ಲ. ಹೀಗೇ ನಾವು ಬೇಗ ಈ ರೀತಿ ಒಸ್ಕೊಂಬಿಟ್ಟು ನಂತರ ಕೋಡ್ಬಳೆ ಶೇಪಲ್ಲಿ ಮಾಡ್ಕೋತಾ ಹೋಗ್ಬೋದು. ಇದರಲ್ಲಿ ತುಪ್ಪ ಎಲ್ಲ ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ನಮ್ಗೆ ಅಂಟಲ್ಲ. ಹಾಗೆ ಮೈದಾ ಹಿಟ್ಟು ಹಾಕಿರೋದ್ರಿಂದ ಒಂದು ಬೈಂಡಿಂಗ್ ಥರ ಇರುತ್ತೆ. ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡೋಕ್ಕೆ ಹೋದರೆ ಕೆಲವು ಸತಿ ಡ್ರೈ ಆಗುತ್ತೆ. ಈ ರೀತಿ ಮೈದಾ ಹಿಟ್ಟು ಸ್ವಲ್ಪ ತುಪ್ಪ ಎಲ್ಲ ಹಾಕಿರೋದ್ರಿಂದ ನೀವು ಎಷ್ಟೊತ್ತವರೆಗೂ ನಾವು ಹೊರಗಡೆ ಹಿಟ್ಟಿಟ್ಕೊಂಡ್ರು ಕೂಡ ಡ್ರೈ ಆಗಲ್ಲ. ಒಬ್ಬರೇ ಈಸಿಯಾಗಿ ಮಾಡ್ಕೋಬೋದು. ಮೊದಲು ಈ ರೀತಿ ಒಸ್ಕೊಂಡು ಇಟ್ಕೊಂಡ್ಬಿಟ್ಟು ಆನಂತರ ನಾವು ಈ ರೀತಿ ಬೆರಳು ಸಹಾಯದಿಂದ ಹೀಗೆ ಒಂದು ಬೆರಳಿಗೆ ಸುತ್ಕೋತಾ ಹೋದರೆ ಕರೆಕ್ಟಾಗಿ ಎಲ್ಲನೂ ಒಂದೇ ಸೈಜಲ್ಲಿ ಬರುತ್ತೆ. ಸೊ ಹೀಗೆ ಈ ಥರ ಬೆರಳು ಸುತ್ತಕೊಂಡು ಆನಂತರ ಕ್ಲೋಸ್ ಮಾಡ್ಕೋತಾ ಹೋದರೆ ಕೋಡ್ಬಳೆ ನಮಗೆ ರೆಡಿ ಆಗುತ್ತೆ. ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದರೆ 2 ಬೆರಳನ್ನ ಅಳತೆ ಇಟ್ಕೊಂಡು ನೀವು ಮಾಡ್ಕೋಬೋದು, 3 ಬೆರಳು ಅಳತೆ ಇಟ್ಕೊಂಡು ಮಾಡ್ಕೋಬೋದು. ನಾನು 1 ಬೆರಳಿಗೆ ಈ ರೀತಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಚಿಕ್ಕ ಚಿಕ್ಕ ಕೋಡ್ಬಳೆ ರೀತಿ ನಾವು ಮಾಡ್ಕೋಬೋದು. ಎಲ್ಲನೂ ಹೀಗೆ ಫಸ್ಟ್ ರೆಡಿ ಮಾಡ್ಕೊಂಡು ನಂತರ ನಾವು ಕರಿಯೋದಕ್ಕೆ ಶುರು ಮಾಡ್ಕೋಬೇಕು. ಯಾಕಂದರೆ ಎಣ್ಣೆ ಒಂದು ಸತಿ ಕಾಯ್ದ ಮೇಲೆ ಮತ್ತು ಇದನ್ನೆಲ್ಲ ನಾವು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ತುಂಬ ಟೈಮ್ ಹಿಡಿಯುತ್ತೆ. ಫಸ್ಟ್ ಒಂದು ಸತಿ ಇದನ್ನೆಲ್ಲ ಕೋಡ್ಬಳೆ ಮಾಡಿ ಇಟ್ಕೊಂಡ್ಬಿಟ್ಟು ನಂತರ ನಾವು ಎಣ್ಣೆಯಲ್ಲಿ ಕರಿತಾ ಹೋಗ್ಬೋದು. ಮೊದಲು ಹದವಾಗಿ ಎಣ್ಣೆ ಕಾಯಿಸ್ಕೋಬೇಕು. ಸ್ವಲ್ಪ ಹಿಟ್ಟು ಹಾಕಿದ ತಕ್ಷಣ ಅದು ಮೇಲ್ಗಡೆ ಬರ್ತಿದೆ ಅಂದರೆ ಎಣ್ಣೆ ಹದವಾಗಿ ಕಾಯ್ದಿದೆ ಅಂತ ಅರ್ಥ. ಆನಂತರ ಕೋಡ್ಬಳೆ ಹಾಕಿ ಚೆನ್ನಾಗಿ ಅದು ಹೊಂಬಣ್ಣ ಬರೋವರೆಗೂ ಕರೆದು ತೆಕ್ಕೊಂಡ್ರೆ ಆಯಿತು. ಕ್ರಿಸ್ಪಿಯಾಗಿರೋವಂಥ ಕೋಡ್ಬಳೆ ರೆಡಿ ಆಗುತ್ತೆ. ಇದು ತುಂಬ ದಿನದವರೆಗೂ ಇಟ್ಕೊಂಡು ತಿನ್ನೋ ಅಂಥ ರೆಸಿಪಿ. ನೋಡಿ, ನಿಮಗೆ ಸೌಂಡಲ್ಲೇ ಗೊತ್ತಾಗ್ತದೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ, ಬಹುಶಃ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ. ಡಿಯರ್ಸ್, ಇದೊಂದು ಪುಟ್ಟ ಶಾಪಿಂಗ್ ಹಾಲ್ ನೋಡ್ಕೊಂಬರೋಣ. ಮೇ ಬಿ ಇದರಲ್ಲಿ ಯಾವ್ದಾದ್ರು ನಿಮಗೆ ಯೂಸ್ ಆದರೂ ಆಗ್ಬೋದು ಅಂತನಕ್ಕೋಸ್ಕರ ಈ ಹಾಲ್ ವಿಡಿಯೋ ನಿಮಗೆ ಶೇರ್ ಮಾಡ್ತಿದ್ದೀನಿ. ಇದು ಸೆಟಾಫಿಲ್ ಮಾಯ್ಶ್ಚರೈಸರ್ ನಾನು ರೀಸೆಂಟಾಗಿ ತರಿಸಿದ್ದೆ. ಇದು ಕ್ಲೆನ್ಸರ್. ಅದಾದ ನಂತರ ಸಾಕ್ಸ್ ತರಿಸಿದ್ದೀನಿ. ಇಲ್ಲಿ ಇನ್ನೂ ಸ್ವಲ್ಪ ಚಳಿಗಾಲ ಇದೆ, ಜೊತೆಗೆ ಪ್ರೀಂಗೂ ಕೂಡ ಸಾಕಷ್ಟು ವಿಂಟರ್ ಸೀಸನಲ್ಲಿ ಅಲ್ಲಿ 6 ತಿಂಗಳವರೆಗೂ ಚಳಿ ಇರುತ್ತೆ ಅಂತ ಹೇಳ್ತಾರೆ. ಯಾರಿಗಾದರೂ ಉಪಯೋಗ ಬರುತ್ತೆ ಅಂತನಕ್ಕೋಸ್ಕರ 3 ಸಾಕ್ಸ್ ತರಿಸಿದ್ದೀನಿ. ಇದು ಸೆಟ್ಟಲ್ಲೇ ಸಿಗುತ್ತೆ. ಅದಾದ ನಂತರ ಒಂದು ಆಫರಲ್ಲಿ ಸಿಕ್ಕಿರೋವಂಥದ್ದು ಇದು ಮೆಡಿಮಿಕ್ಸ್ ಆಯುರ್ವೇದಿಕ್ ಸೋಪ್. 4 ತೊಗೊಂಡ್ರೆ 1 ಫ್ರೀ ಇರುತ್ತೆ. ಸೊ ಈ ಥರ ಆಫರ್ ಟೈಮಲ್ಲಿ ತರಿಸ್ಕೊಳ್ಳೋದ್ರಿಂದ ನಮಗೆ ಹಣ ಉಳಿತಾಯ ಆಗುತ್ತೆ. ನಾವು ಯೂಶ್ವಲಿ ಮೆಡಿಮಿಕ್ಸ್, ಚಂದ್ರಿಕಾ ಇದೆಲ್ಲ ತುಂಬ ಚಿಕ್ಕವರಿಂದ ಉಪಯೋಗಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಸೊ ಇದು ಆಫರಲ್ಲಿ ಇದ್ದಿದ್ದರಿಂದ ಇದನ್ನು ಆರ್ಡರ್ ಮಾಡಿದ್ದೆ. ಇದಾದ ನಂತರ ಮಲ್ಟಿಪರ್ಪಸ್ ಯೂಸ್ ಆಗುವಂಥದ್ದು ಅದು ಶವರ್ ಕ್ಯಾಪ್. ಯೂಶ್ವಲಿ ಮೆಹಂದಿ ಹಾಕ್ಕೊಂಡಾಗ ಅಥವಾ ಸ್ನಾನಕ್ಕೆ ಹೋದಾಗಲೇ ಕೂಡ ನಾವು ಶವರಲ್ಲಿ ಮಾಡಬೇಕು ಅಂದರೆ ತಲೆ ಒದ್ದೆ ಆಗಬಾರ್ದು ಅಂತಂದರೆ ಈ ಥರ ಶವರ್ ಕ್ಯಾಪ್ನ ಉಪಯೋಗಿಸ್ಕೋಬೋದು. ಯೂಸ್ ಆ್ಯಂಡ್ ಥ್ರೋ ಆಗಿರೋದ್ರಿಂದ ನಾವು ಒಂದು ಸತಿ ಯೂಸ್ ಮಾಡಿ ಬಿಸಾಕ್ಬೋದು. ನಾನು ಇತ್ತೀಚೆಗೆ ಈಗ ಮೆಹಂದಿ ಮತ್ತು ಇಂಡಿಗೋ ಪೌಡರ್ ಎಲ್ಲ ಹಾಕೋದ್ರಿಂದ ಕೆಳಗಡೆ ಬೀಳಬಾರ್ದು ಅಂತನಕ್ಕೋಸ್ಕರ ಶವರ್ ಕ್ಯಾಪ್ ಯೂಸ್ ಮಾಡ್ತೀನಿ. ಹಾಗೆ ಕೆಲವೊಮ್ಮೆ ಫುಡ್ ಪ್ರಿಪ್ರೇಷನ್ ಟೈಮಲ್ಲಿ ಕೂಡ ಈ ಶವರ್ ಕ್ಯಾಪ್ನ ನಾವು ಕೂದಲು ಎಲ್ಲೇ ಬೀಳಬಾರ್ದು ಅಂತ ಉಪಯೋಗಿಸ್ಕೋಬೋದು. ಇದು ನನಗೆ ತುಂಬ ಅವಶ್ಯಕತೆ ಇತ್ತು, ಹಾಗಾಗಿ ಇದನ್ನು ಆರ್ಡ್ರ್ ಮಾಡಿದೆ. ಈ ರೀತಿ ಇರುತ್ತೆ. ನಾವು ತಲೆಗೆ ಹಾಕ್ಕೊಂಡು ನಂತರ ಒಂದು ಸತಿ ಯೂಸ್ ಮಾಡಿದ್ಮೇಲೆ ಬಿಸಾಕ್ಬೋದು. ಇದಾದ ನಂತರ ಮತ್ತೊಂದು ಮಲ್ಟಿಪರ್ಪಸ್ ಯೂಸ್ ಆಗುವಂಥದ್ದು ಅಂದರೆ ಅದು ಗ್ಲೌಸ್. ಮೆಹಂದಿ ಹಾಕ್ಕೊಳ್ಳೋಂಥ ಟೈಮಲ್ಲಿರ್ಬೋದು, ಈ ಥರ ಹ್ಯಾಂಡ್ ಗ್ಲೌಸ್ ನಮಗೆ ಸಿಗುತ್ತೆ. ಇದನ್ನು ನಾನು ಮೆಹಂದಿ ಹಾಕ್ಕೊಳ್ಳೋ ಅಂಥ ಟೈಮಲ್ಲಿ ಕೂಡ ಉಪಯೋಗಿಸ್ಕೋಬೋದು. ಫುಡ್ ಪ್ರಿಪ್ರೇಷನ್ ಮಾಡೋಂಥ ಟೈಮಲ್ಲಿ ಹೈಜಿನಿಕ್ ಆಗಿರಬೇಕು ಅಂತಂದರೆ ಆ ಥರ ಟೈಮಲ್ಲಿ ಉಪಯೋಗಿಸ್ಕೋಬೋದು. ಹಾಗೆ ಕೆಲವೊಮ್ಮೆ ಮೆಹಂದಿ ಹಾಕ್ಕೊಂಡಿರ್ತೀವಿ, ಕೈಗೆ ಮೆಹಂದಿ ಹಾಕ್ಕೊಂಡಿರ್ತೀವಿ, ಅಥವಾ ನೇಲ್ ಪೇಂಟ್ ಹಾಳಾಗಬಾರ್ದು, ಪಾತ್ರೆ ತೊಳೆಯುವಾಗ ಕೈ ಹಾಳಾಗಬಾರ್ದು ಅಂತ ಅನ್ನೋ ಟೈಮಲ್ಲಿ ಕೂಡ ಈ ಥರ ಗ್ಲೌಸ್ ಹಾಕ್ಕೊಂಡು ನೀವು ಕೆಲಸ ಮಾಡ್ಬೋದು. ಕೈಗೆ ಯಾವುದೇ ಹಾನಿ ಆಗೋಲ್ಲ. ಕೆಲವೊಮ್ಮೆ ಪಾತ್ರೆ ತೊಳೆಯುವಾಗ ಸುಮಾರು ಜನಕ್ಕೆ ಕೈ
ರಫ್ ಆಗುತ್ತಲ್ಲ ಅದೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಈ ಥರ ಮಲ್ಟಿಪರ್ಪಸ್ಗೆ ಯೂಸ್ ಆಗುತ್ತೆ ಅಂತಲೇ ನಾನು ಈ ಗ್ಲೌಸ್ನ ಆರ್ಡ್ರ್ ಮಾಡಿದ್ದೀನಿ. ಕೆಲವೊಮ್ಮೆ ಫುಡ್ ಪ್ರಿಪ್ರೇಷನ್ ಟೈಮಲ್ಲಿ ಕೂಡ ಕ್ಲೆನ್ಸಿನೆಸ್ಗೋಸ್ಕರ ನೀವು ಈ ಥರದನ್ನ ಗ್ಲೌಸ್ನ ಉಪಯೋಗಿಸ್ಕೋಬೋದು. ಇದು ಕೂಡ ಒಂದು ಮಲ್ಟಿಪರ್ಪಸ್ ಯೂಸ್ಗೆ ಅಂತಲೇ ತರಿಸಿರೋವಂಥ ಗ್ಲೌಸ್. ಸೊ ಇದರಲ್ಲಿ ಯಾವುದಾದ್ರು ಒಂದು ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆದರೂ ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈಗ ಅಮೆಝಾನಲ್ಲಿ ರಿಪಬ್ಲಿಕ್ ಡೇ ಸೇಲ್ ನಡೀತಾ ಇದೆ. ಸೇಲ್ ಟೈಮಲ್ಲಿ ತೊಗೊಳ್ಳೋದ್ರಿಂದ ನಿಮಗೆ ಡಿಸ್ಕೌಂಟ್ ಜೊತೆಗೆ ಇನ್ನೂ ಸಾಕಷ್ಟು ಆಫರ್ ಕೂಡ ನಿಮಗೆ ಸಿಗುತ್ತೆ. ಈ ಎಲ್ಲ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ತುಪ್ಪದಲ್ಲಿ ಸಾಸಿವೆ, ಜೀರಿಗೆ ಎಲ್ಲ ಹಾಕೋಬೇಕು. ಸ್ವಲ್ಪ ಹಿಂಗೆ ಹಾಕೋಬೇಕು. ಹಿಂಗಿದೆ ಅಲ್ಲ ಇದೆ ಬೆಳ್ಳುಳ್ಳಿ ಹಾಕಿ ಪ್ರಿಯಾ ಹೊರಡೋಕ್ಕೆ ಅರ್ಧ ಗಂಟೆ ಬಾಕಿ ಇದೆ. ಆ ಟೈಮಲ್ಲಿ ನಾನು ಇವಾಗ ಪ್ರಿಯಂಗೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಯಾಕಂದರೆ ಪ್ರಿಯಂಗೆ ಈ ಥರದ ಸಾಂಬಾರು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ, ಅವಳಿಗೆ ತುಂಬ ಇಷ್ಟ ಕೂಡ. ಹಾಗಾಗಿ ಅವಳು ಹೊರಡೋಕ್ಕೆ ಮುಂಚೆ ಅದನ್ನೇ ಊಟ ಮಾಡಿಸ್ಬೇಕು ಅಂತನಕ್ಕೋಸ್ಕರ ಸಾಂಬಾರು ಮಾಡ್ತಾನೆ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೆ. ನೈಟ್ 9 ಗಂಟೆಗೆ ಫ್ಲೈಟ್ ಇರೋದಕ್ಕೆ ನಾವು ಮನೆ 5 ಗಂಟೆಗೆ ಬಿಡ್ತಾ ಇದ್ದೀವಿ. 3 ಗಂಟೆ ಮುಂಚೆನೇ ಇರಬೇಕು ಅಂತ ಹೇಳಿದರು. ಆದರೂ ಕೂಡ ಬ್ಯಾಂಗ್ಳೂರು ಟ್ರಾಫಿಕ್ಕಿಂದಾಗಿ ಸ್ವಲ್ಪ ಹೋಗೋದು ಲೇಟ್ ಆಯಿತು. ಲಾಸ್ಟಲ್ಲಿ ಅವಳು ಪ್ಯಾನಿಕ್ ಆಗಿಬಿಟ್ಲು, ಫ್ಲೈಟಲ್ಲಿ ಮಿಸ್ ಆಗುತ್ತೋ ಅಂತ. ಎಷ್ಟು ಟ್ರಾಫಿಕ್ ಇರುತ್ತೆ ಈ ಟೈಮಲ್ಲಿ ಅಂದರೆ ನಾವು ಅಂದ್ಕೊಂಡ್ರೆ ಟೈಮ್ಗೆ ರೀಚ್ ಆಗೋಕ್ಕಾಗೋದಿಲ್ಲ. ಫಸ್ಟ್ ಟೈಮ್ ನಾವು ಕೇರಳದಲ್ಲಿ ಪ್ರಿಯನ್ನ ಡ್ರಾಪ್ ಮಾಡಿ ಬರಬೇಕಾದ್ರೆ ತುಂಬ ಅಪ್ಸೆಟ್ ಆಗಿದೆ, ತುಂಬ ಹತ್ತಿದ್ದೆ. ಒಂದು ದಿನವೂ ಬಿಟ್ಟಿಲ್ದಲೇ ಇರೋದು, ಇಷ್ಟು ದಿನ ಬಿಡಬೇಕಲ್ಲ ಅಂತ ಅನ್ನೋದು ಬೇಜಾರಿತ್ತು. ಆದರೆ ಇವಾಗ ಸ್ವಲ್ಪ ನಮಗೂ ರೂಢಿಯಾಗಿದೆ, ಪ್ರಿಯನ್ಗೂ ರೂಢಿಯಾಗಿತ್ತು. ಈ ಸರ್ತಿ ಫ್ಲೈಟ್ ಪ್ರಿಯಂಗೆ ಬ್ಯಾಂಗ್ಳೂರಿಂದನೇ ಇದ್ದಿದ್ದರಿಂದ ನಮ್ಗೆ ಅದೊಂದು ಸಮಾಧಾನ ಇತ್ತು. ಸೊ ನಾವೆಲ್ಲರೂ ಹೋಗಿ ಡ್ರಾಪ್ ಮಾಡಿ ಬರ್ಬೋದು ಅಂತನ್ನೋದು. ಹಾಗೆ ಮನಸ್ಸಲ್ಲಿ ಎಷ್ಟೇ ಬೇಜಾರಿದ್ರು, ಎಷ್ಟೇ ದುಃಖ ಇದ್ದರೂ ಏರ್ಪೋರ್ಟಿಗೆ ಬರ್ತಿದ್ದಂಗೆ ಅದೆಲ್ಲ ಹೊಟ್ಟೋಗುತ್ತೆ. ಇಲ್ಲಿ ನೋಡ್ತಾ ಇದ್ರೇ ಆ ಗ್ರೀನರಿ, ಆ ಲೈಟ್ಸ್ ನೋಡ್ತಾ ಇದ್ರೇ ಕಣ್ಣಿಗೆ ಒಂಥರ ಹಬ್ಬ ಇದ್ದಂಗಿತ್ತು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡೋಕ್ಕೇ ಒಂದು ಖುಷಿ. ಎಷ್ಟೋ ಜನ ಟೈಮ್ ಪಾಸ್ ಮಾಡೋಕ್ಕೆ ಏರ್ಪೋರ್ಟಿಗೆ ಬರ್ತಾರೆ ಅಂತೆಲ್ಲ ಹೇಳ್ತಾಯಿದ್ರು. ಸುಮಾರು ಜನ ಮಿಡ್ ನೈಟಲ್ಲೆಲ್ಲ ಗಾಡಿನಲ್ಲಿ ಇಲ್ಲಿ ಬಂದು ಒಂದು ಕಾಫಿ ಕುಡಿದು ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಹೋಗ್ತಾರೆ. ಪ್ರತಿದಿನ ಹೀಗೆ ಇರುತ್ತಲ್ಲ, ನೋಡೋಕ್ಕೇ ಖುಷಿ ಆಗುತ್ತೆ. ಪ್ರಿಯಂಗೆ ಫ್ಲೈಟಿಗೆ ಲೇಟ್ ಆಯಿತು, ಬನ್ನಿ ಡ್ರಾಪ್ ಮಾಡಿಬರೋಣ. ಒಳಗಡೆ ಇನ್ನ ಇರುತ್ತೆ. ಬಾಯ್ಸಿನೇ ಇದೇ ಫಸ್ಟ್ ಟೈಮ್ ಪ್ರಿಯಾ ಈ ರೀತಿ ಸೋಲೋ ಟ್ರಾವೆಲಿಂಗ್, ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಮಾಡ್ತಿರೋದು. ಬರಬೇಕಾದ್ರೂ ಕೂಡ 3 ಫ್ಲೈಟ್ ಚೇಂಜ್ ಮಾಡ್ಕೊಂಡು ಬಂದಿದ್ದು. ಇವಾಗ ಹೋಗಬೇಕಾದ್ರೂ ಕೂಡ 3 ಫ್ಲೈಟ್ ಚೇಂಜ್ ಮಾಡಿ ಹೋಗಬೇಕು. ಹೇಗೆ ಹೋಗ್ತಾಳೋ, ಏನು ಮಾಡ್ತಾಳೋ, ಜೊತೆ ಲಗೇಜೆಲ್ಲ ಇರುತ್ತಲ್ಲ ಅಂತ ಅನ್ನೋದು ತುಂಬಾ ಭಯ ಇತ್ತು. ಯಾರೂ ಗೊತ್ತಿಲ್ಲದಲೇ ಇರುವಂಥ ದೇಶ, ಯಾವುದೇ ಗೊತ್ತಿಲ್ಲದಲೇ ಇರುವಂಥ ಭಾಷೆ, ಆದರೂ ಕೂಡ ಅದನ್ನೆಲ್ಲ ಸಾಧಿಸ್ಕೊಂಡು ಹೋದ್ಲು. ಇದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅವಳಿಗೂ ಕೂಡ. ಅವಳು ಇಲ್ಲಿದ್ದು ನನಗೂ ಇಷ್ಟು ದಿನ ತುಂಬಾ ಖುಷಿ ಕೊಡ್ತು. ಸೊ ನನಗೊಂದು ಎನರ್ಜಿ ಬೂಸ್ಟ್ ಮಾಡಿ ಹೋಗ್ತೀಳೆ ಅಂತ ಅನ್ನಿಸ್ತಿತ್ತು. ಹಾಗೆ ಅವಳಿಗೂ ಸಾಕಷ್ಟು ರೆಸ್ಟ್ ಬೇಕಿತ್ತು, ಒಂದು ಬ್ರೇಕ್ ಬೇಕಿತ್ತು. ಆ ಬ್ರೇಕ್ ತೊಗೊಂಡು ಈಗ ವಾಪಸ್ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ತೊಡಗಿಸ್ಕೊತಾ ಇದ್ದೀವಿ. ಹಾಗೆ ಹೋಯಿತು. ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಬರೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಲೇಟ್ ಆಯಿತು. ಟೆನ್ಷನ್ ಆಗಿ ಹೋಗಿರೋದು ಒಳಗಡೆಗೆ. 3 ಗಂಟೆಗೆ ಮುಂಚೆನೇ ಇರಬೇಕಾಗಿತ್ತು. ಈಗಾಗಲೇ ಟೈಮ್ ಆಗಿದೆ 7 ಗಂಟೆ. 9 ಗಂಟೆಗೆ ಫ್ಲೈಟ್ ಇದೆ. ಹೋಗೋಣ. ಹಾಂ ಸರಿ ನಡಿಯಪ್ಪ. ಹೋಗ್ತಾಳಲ್ವಾ ಅಷ್ಟೇ ಅಲ್ವಾ? ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಇವತ್ತಿನ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸಬ್ರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗಲ್ಲ.